ಚಿಕ್ಕಮ್ಮ. ಶ್ರಾವಣಿ, ಎಲ್ಲಿದ್ಯಾ ಪುಟ್ಟ ನೀನು? ಸುಬ್ಬು ಮನೆ ಸೇಫಾಗಿ ರೀಚ್ ಆದ್ಯಾ? ಅಲ್ಲಿ ರೀಚ್ ಆಗಿದ್ದು ಆಯ್ತು, ಅಲ್ಲಿಂದ ವಾಪಸ್ ಹೊರಟಿದ್ದು ಆಯ್ತು ಚಿಕ್ಕಮ್ಮ. ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಅಲ್ಲ ಕಣಮ್ಮ, ರೀಚ್ ಆದ್ಮೇಲೆ ಒಂದು ಕಾಲ್ ಮಾಡ್ಬೇಕಲ್ಲ. ಅದು ಒಂದು 2 ವೀಲರಲ್ಲಿ ಬೇರೆ ಹೋಗಿದ್ಯಾ ನೀನು? ಈಗ ಕಾಲ್ ಮಾಡದೆ ಹೋದ್ರೆ ಟೆನ್ಷನ್ ಆಗೋದಿಲ್ವಾ? ಚಿಕ್ಕಮ್ಮ, ನಾನು ಇವಾಗ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ. ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ಪ್ಲೀಸ್. ಟೆನ್ಷನ್ ಅಲ್ಲಿದ್ಯಾ? ಯಾಕಮ್ಮ, ಏನಾಯ್ತು? ನೀನ್ ಹುಷಾರಾಗಿದ್ಯಾ ತಾನೆ? ಹ್ಞೂ, ನಾನು ಹುಷಾರಾಗಿದ್ದೀನಿ, ಏನೂ ತೊಂದರೆ ಇಲ್ಲ. ನಿಮ್ಮ ಹತ್ರ ಪ್ಲೀಸ್ ಆಮೇಲೆ ಮಾತಾಡ್ತೀನಲ್ಲ ಪ್ಲೀಸ್ ಚಿಕ್ಕಮ್ಮ. ಅಲ್ಲ ದೇವ್ರೆ, ಯಾರೋ ಪಾಪಿಗಳು ಅಪ್ಪನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಪ್ಪಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾನು ಜೀವಂತವಾಗಿ ಇರಲ್ಲ. ಅಪ್ಪಂಗೆ ಯಾವುದೇ ತೊಂದರೆ ಆಗ್ತಾ ಇರೋ ಥರ ಅವರನ್ನು ನೀನೇ ಕಾಪಾಡಬೇಕು ದೇವ್ರೆ. ಅಮ್ಮನ ಬಗ್ಗೆ ತಿಳ್ಕೊಬೇಕು ಅಂತ ಒತ್ತಾಡ್ತಿರೋಳಿಗೆ ಸೌದಾಮಿನಿ ಆಂಟಿ ಸಿಕ್ಕಿದ್ದು ಅಮೃತ ಸಿಕ್ಕಿದಾಗಿದೆ. ಅದು ಅಲ್ಲದೆ ಅವರೀಗ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದಾರೆ. ನಾನು ಈಗಲೇ ಅವ್ರನ್ನ ಮಾತಾಡಿಸ್ಬೇಕು. ಅಮ್ಮನ ಬಗ್ಗೆ ಎಲ್ಲ ವಿಚಾರನ ತಿಳ್ಕೋಬೇಕು. ಆಶೀರ್ವಾದ ಮಾಡು ಭಗವಂತ. ಅಲ್ವಾ? ಯಾಕಮ್ಮ ಶ್ರಾವಣಿ ಈಗ ಓಡ್ ಬರ್ತಾ ಇದೀಯಾ? ಏನಾಯ್ತು? ನೀವು ಸಿಕ್ಕಿದ್ದು ನನಗೆ ದೇವ್ರು ಸಿಕ್ದಾಗಾಯ್ತು. ಒಂದ್ ನಿಮಿಷ ಇರು. ಆಗ್ಲಿಂದ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೆ. ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದ್ಯಾ? ಗೊತ್ತೇ ಆಗ್ಲಿಲ್ವಲ್ಲಮ್ಮ. ನೀರ್ ಕೊಡಿ. ಆಂಟಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೇಳಮ್ಮ, ಏನ್ ಮಾತಾಡ್ಬೇಕಾಗಿತ್ತು? ಆಂಟಿ, ನೀವು ನಮ್ಮ ಮನೆಗೆ ಬಂದಾಗ್ಲಿಂದ ನಿಮ್ಮನ್ನು ನೋಡಬೇಕು, ಹೇಗಾದರೂ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬ ಆಸೆ ಪಡ್ತಿದ್ದೆ.
ಹೌದಾ? ಅವತ್ತೇ ಮಾತಾಡ್ಬೋದಿತ್ತಲ್ಲ. ಅವತ್ತು ಮಾತಾಡ್ಸೋಕೆ ಪ್ರಯತ್ನ ಪಟ್ಟೆ, ಆದರೆ ಪೂಜೆ ನಡೀತಾ ಇತ್ತು, ಮನೇಲಿ ಎಲ್ಲರೂ ಇದ್ರು, ಅದಕ್ಕೆ ಮಾತಾಡೋ ಅವಕಾಶ ಸಿಗಲಿಲ್ಲ. ಇಷ್ಟು ದಿನ ಅಮ್ಮನ ಬಗ್ಗೆ ತಿಳ್ಕೊಳ್ಳೋಕ್ಕೆ ದಿಕ್ಕಳೆ ಕಾಣದೇ ಇರೋ ಕಾಡಲ್ಲಿ ಕತ್ಲಲ್ಲಿ ಅಲಿತಾ ಇದ್ದೆ. ಆದರೆ ನೀವು ನಮ್ಮ ಮನೆಗೆ ಬಂದಾಗ, ಅದರಲ್ಲೂ ನೀವು ನಮ್ಮಮ್ಮಂಗೆ ಪರಿಚಯ ಅಂತ ಗೊತ್ತಾದ ಮೇಲಿಂದ ಅಂತಹ ಕತ್ಲಲ್ಲೂ ಎಲ್ಲೋ ಒಂದು ಕಡೆ ಬೆಳಕಿದೆ ಅಂತ ಅನ್ಸೋಕೆ ಶುರು ಆಯಿತು. ಆ ಬೆಳಕನ್ನ ಹುಡುಕ್ತಾ ಹೋದ್ರೆ ನಾನು ನಮ್ಮಮ್ಮನ ಬಗ್ಗೆ ತಿಳ್ಕೊಬೋದು ಅಂತ ಅನ್ನಿಸ್ತು. ಇವತ್ತು ಹೇಗೋ ಆ ದೇವರು ನೀವು ನನಗೆ ಸಿಗೋ ಹಾಗೆ ಮಾಡ್ದ. ಪುಟ, ನಿನಗೆ ನಂದಿನಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಆಸೆನಾ? ತಾಯಿಯಿಂದ ದೂರ ಆಗಿರೋ ಯಾವುದೇ ಮಗುಗಾದರೂ ತನ್ನ ತಾಯಿ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ದೇ ಇರುತ್ತೆ ಅಲ್ವಾ ದಿವಾಕರ್? ಬರೀ ಆಸೆ ಅಲ್ಲ, ನನ್ನ ಜೀವನದಲ್ಲಿ ನನಗಿರೋ ದೊಡ್ಡ ಕನಸದು. ನಿಮಗೆ ಗೊತ್ತಾ, ನೀವು ಅವತ್ತು ನಮ್ಮ ಮನೆಗೆ ಬಂದು ನಮ್ಮ ಅಮ್ಮನ ಹೆಸರು ಹೇಳೋವರೆಗೂ ನಮ್ಮ ಅಮ್ಮನ ಹೆಸರು ಏನು ಅಂತ ನನಗೆ ಗೊತ್ತಿರಲಿಲ್ಲ. ಏನು, ನಿನಗೆ ನಿನ್ನ ತಾಯಿ ಹೆಸರು ನಂದಿನಿ ಅನ್ನೋದೇ ಗೊತ್ತಿರಲಿಲ್ವಾ? ಆ ಮನೇಲಿ ಯಾರಾದರೂ ಅವಳ ಬಗ್ಗೆ ನಿನ್ನ ಹತ್ರ ಹೇಳಬೇಕಾಗಿತ್ತಲ್ವಾ? ಹೋಗ್ಲಿ ಬಿಡು, ಕಡೆ ಪಕ್ಷ ವೀರೇಂದ್ರ ಅವರಾದರೂ ನಂದಿನಿ ಅವ್ರ ಬಗ್ಗೆ ನಿನಗೆ ಹೇಳಬೇಕಾಗಿತ್ತಲ್ವಾ? ಇಲ್ಲ ಅಂಕಲ್, ಅಪ್ಪ ಯಾವತ್ತೂ ಅಮ್ಮನ ಹೆಸರು ಹೇಳೇ ಇಲ್ಲ. ಅಮ್ಮನ ಹೆಸರು ಹೇಳೋದಿರ್ಲಿ, ಅಮ್ಮನ ಬಗ್ಗೆ ಒಂದೇ ಒಂದು ವಿಷಯ ನೆನಪಾದ್ರೂ ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ. ಅಪ್ಪ ಯಾಕೆ ಹೀಗೆ ಮಾಡ್ತಾರೆ, ಅವ್ರಿಗೆ ಅಮ್ಮನ ಬಗ್ಗೆ ಯಾಕೆ ಅಷ್ಟೊಂದು ದ್ವೇಷ ಇದೆ, ನಂಗೆ ಒಂದೂ ಗೊತ್ತಿಲ್ಲ. ಅದಕ್ಕೆ ಅಮ್ಮನ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡಾಗೆಲ್ಲ ಯಾರ ಹತ್ರ ಕೇಳಬೇಕು ಅಂತ ಗೊತ್ತಾಗದೆ ಇಷ್ಟು ವರ್ಷ ಒದ್ದಾಡ್ತಿದ್ದೆ. ಆದರೆ ಅವತ್ತು ನೀವು ಬಂದಾಗ, ನೀವು ನಮ್ಮ ಅಮ್ಮನ ಸ್ನೇಹಿತೆ ಅಂತ ಗೊತ್ತಾದ ಮೇಲಂತೂ ನನಗೆ ಮತ್ತೆ ಜೀವ ಬಂದ ಹಾಗಾಯಿತು. ಆಂಟಿ, ನೀವು ನನಗೆ ನಮ್ಮ ಅಮ್ಮನ ಬಗ್ಗೆ ಹೇಳ್ತೀರಾ? ಅವರು ಒಳ್ಳೆಯವರ, ಕೆಟ್ಟವರ? ಅವ್ರು ಹೇಗೆ ಬದುಕ್ತಾ ಇದ್ರು, ಹೇಗಿದ್ರು? ಅವರು ನನಗೆ ಯಾಕೆ ಬಿಟ್ಟು ಹೋದ್ರು? ನನಗಿದು ಯಾವುದು ಗೊತ್ತಿಲ್ಲ ಆಂಟಿ. ಪ್ಲೀಸ್ ಪ್ಲೀಸ್ ನೀವು ನನಗೆ ಹೇಳಿ. ಒಂದು ಹೆಣ್ಣು ಹೇಗಿರಬೇಕು ಅಂತ ಯಾರನ್ನಾದ್ರೂ ತೋರಿಸಿ ಅಂತಂದ್ರೆ ಬಹುಶಃ ನಿನ್ನ ತಾಯಿನೇ ತೋರಿಸ್ಬೋದಾಗಿತ್ತೇನೇನೋ. ನಂದಿನಿ ಅಂದರೆ ಪ್ರೀತಿ, ನಂದಿನಿ ಅಂದರೆ ಅಕ್ಕರೆ, ನಂದಿನಿ ಅಂದರೆ ಸಂಸ್ಕಾರ. ಅವಳ ಮನಸ್ಸು ತುಂಬ ಮೃದು. ಅವಳು ಯಾರ ಮನಸ್ಸನ್ನು ನೋಯಿಸ್ತಾ ಇರಲಿಲ್ಲ. ಅವಳ ಮನಸ್ಸಿಗೆ ನೋವಾದರೂ ಯಾರ ಹತ್ರನೂ ಹೇಳ್ಕೊತಾನೂ ಇರಲಿಲ್ಲ. ಹಾಗಂತ ಹೆದರ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋಂಥ ಹೆಣ್ಣು ಕೂಡ ಅವಳಾಗಿರಲಿಲ್ಲ. ಅವಳಿಗೆ ತುಂಬ ಧೈರ್ಯ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ವಿಷಯಗಳಲ್ಲಿ ಅವಳದ್ದು ಖಂಡಿತವಾದ ನಿರ್ಧಾರ ಇರ್ತಾ ಇತ್ತು. ಕಷ್ಟದಲ್ಲಿ ಯಾರೇ ಬಂದರೂ ಅವ್ರ ಕೈ ಹಿಡಿದು ಸಹಾಯ ಮಾಡುವಂಥ ಜೀವ ಅವಳದ್ದು. ನೂರಾರು ಜನ ಅನಾಥ ಮಕ್ಕಳಿಗೆ ಸಹಾಯ ಮಾಡಿ ತಾಯಿ ಪ್ರೀತಿ ಕೊಟ್ಟಂಥ ಹೃದಯ ಅವಳದ್ದು. ನಾನು ಅವಳು ಒಂದೇ ಕಾಲೇಜ್ನಲ್ಲಿ ಓದೋರು, ಚಿಕ್ಕಂದಿನಿಂದ ಸ್ನೇಹಿತರಾಗಿದ್ದವರು. ಅವಳು ಎಷ್ಟು ಬುದ್ಧಿವಂತೆನೋ ಅಷ್ಟೇ ಹೃದಯವಂತೆ ಕೂಡ. ಅವಳ ಮನೆಯಲ್ಲಿ ಅವಳು ರಾಣಿ ಥರ ಮೆರೀತಿದ್ಲು. ಹೌದಮ್ಮ, ನಂದಿನಿ ಅಂದರೆ ಎಲ್ಲರಿಗೂ ಗೌರವ. ಆ ಮನೇಲಿ ಎಲ್ಲರಿಗೂ ನಂದಿನಿ ದೇವತೆ ಥರ ಕಾಣಿಸ್ತಾ ಇದ್ಲು. ನಂದಿನಿ ಮತ್ತೆ ನಿಮ್ಮ ತಂದೆ ಪ್ರೀತಿಸಿ ಮದುವೆ ಆಗಿತ್ತು. ವೀರು ನಂದಿನಿನ ಆರಾಧಿಸ್ತಾ ಇದ್ದ ಅಂದರೆ ತಪ್ಪಾಗಲ್ಲ. ಯಾವ ಕೆಲಸನೂ ನಂದಿನಿನ ಕೇಳ್ದೆ ಮಾಡ್ತಾ ಇರಲಿಲ್ಲ. ಯಾವುದೇ ನಿರ್ಧಾರ ತಗೊಂಡ್ರು ನಂದಿನಿನ ಕೇಳ್ದೇನೆ ತಗೊಳ್ತಾನೆ ಇರಲಿಲ್ಲ. ಹೌದಾ? ಹಾಗಾದ್ರೆ ಅಪ್ಪ ಅಪ್ಪ ಇವಾಗ ಯಾಕೆ ಅಮ್ಮನಷ್ಟು ದ್ವೇಷ ಮಾಡ್ತಾರೆ? ಅವರಿಬ್ರು ಯಾಕೆ ದೂರ ಆದ್ರು? ನಮ್ಮಮ್ಮ
ನಮ್ಮಮ್ಮ ನನ್ನನ್ನು ಬಿಟ್ಟು ಹೋಗೋ ನಿರ್ಧಾರ ಯಾಕೆ ತಗೊಂಡ್ರು? ವೀರೇಂದ್ರ ಅವರಿಗೆ ನಂದಿನಿ ಅವರಿಗೆ ಮದುವೆ ಆಗಿ ನೀನು ಹುಟ್ಟಿದ ಮೇಲೆ ನಾನು ಸೌದಾಮಿನಿ ಒಂದು ಸಾರಿ ನಿಮ್ಮ ಮನೆಗೆ ಬಂದಿದ್ವಿ. ಅದು ನಮ್ಮ ಮದುವೆಗೆ ಕರೆಯೋದಕ್ಕೆ. ಆಗಿಬ್ಬರು ತುಂಬಾ ಚೆನ್ನಾಗಿದ್ರು. ನಮ್ಮ ಮದುವೆಗೂ ನಗ್ನಗ್ತಾನೆ ಬಂದಿದ್ರು. ಮದುವೆ ಆದಮೇಲೆ ನಾನು ಬಿಸ್ನೆಸ್ ಮೇಲೆ ಅಮೆರಿಕಕ್ಕೆ ಹೋದೆ. ನನ್ನ ಜೊತೆ ಸೌದಾಮಿನಿನೂ ಬಂದಳು. ಆಮೇಲೆ ಒಂದೆರಡು ಸಲ ಫೋನ್ ಮಾಡಿದ್ಲು. ಅವಾಗ ಏನು ವಿಷಯ ಹೇಳಲಿಲ್ಲ. ಅದಾದ ನಂತರ ವಾರಕ್ಕೊಂದ್ಸಲಿನೋ 15 ದಿವಸಕ್ಕೊಂದ್ಸಲಿನೋ ಮೇಲ್ ಮಾಡೋಳು. ಜೀವನದಲ್ಲಿ ಏನೇನೋ ನಡೀತಾ ಇದೆ, ಈ ಮನೇಲಿ ಕೆಲವರು ನಂಬೋದಕ್ಕಾಗ್ತಾ ಇಲ್ಲ, ಯಾವುದೋ ಸುಳಿಗೆ ಸಿಗಾಕೊಂಡಿದ್ದೀನಿ ಅಂತ ಒಂದ್ಸಲಿ ಮೇಲ್ ಮಾಡಿದ್ಲು. ಆಮೇಲೆ ಆಮೇಲೆ ಏನಾಯ್ತು? ಪುಟ್ಟ, ಆಮೇಲೆ ಅವಳು ನಮಗೆ ಸಿಗಲೇ ಇಲ್ಲ. ಮೇಲ್ ಬರೋದು ನಿಂತೋಯ್ತು. ನಂದಿನಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಅವಳಿಗೆ ಏನಾಯ್ತು ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ. ಅಂಕಲ್, ಆದ್ರೆ ಸಾರಿ ಪುಟ್ಟ, ಫ್ಲೈಟಿಗೆ ಲೇಟ್ ಆಯಿತು. ಇನ್ನೊಂದು ಸಾರಿ ನಿನ್ನನ್ನು ಭೇಟಿ ಮಾಡೋಣ, ಆಗ ಮಾತಾಡೋಣ. ಪುಟ್ಟ, ಈಗ ಹೋಗಲೇಬೇಕು. ಸೌದಾಮಿನಿ, ಅಮ್ಮ ನೀನು ಹುಟ್ಟಿದ ಕ್ಷಣದಿಂದಲೇ ನಿನ್ನ ತಾಯಿ ಸಾವಿರಾರು ಕನಸು ಕಟ್ಕೊಂಡಿದ್ಲಮ್ಮ. ಆ ಕನಸುಗಳನ್ನೆಲ್ಲ ನನಸು ಮಾಡೋ ಹಾಗೆ ನೀನು ಜೀವನ ಮಾಡಬೇಕು. ನಂದಿನಿ ಮಗಳು ನೀನು ಅನ್ನೋ ಹಾಗೆ ಬದುಕಬೇಕು. ಯಾವತ್ತೂ ಧೈರ್ಯ ಕಳ್ಕೋಬಾರ್ದು. ಯಾವಾಗಲೂ ನಗ್ನಗ್ತಾ ಜೀವನ ಮಾಡಬೇಕು. ನೀನು ಕಾಣೋ ನಗುಳಲ್ಲಿ ನನಗೆ ನಂದಿನಿ ನೆನಪಾಗುತ್ತೆ. ಬರ್ತೀನಮ್ಮ. ಮೇಡಮ್, ಇದು ಎಲ್ಲಿಡಬೇಕು? ಓ, ಇದನ್ನೆಲ್ಲ ಸ್ಟೋರ್ ರೂಮಲ್ಲಿ ಇಡಬೇಕು. ಒಂದು ಕೆಲಸ ಮಾಡು, ನನ್ನ ರೂಮಿಗೆ ಹೋಗಿ ದಿಂಬು ಕೆಳಗೆ ಒಂದು ಕೀ ಇರುತ್ತೆ, ಅದು ಇಟ್ಕೊಂಡು ಇದನ್ನೆಲ್ಲ ಸ್ಟೋರ್ ರೂಮಲ್ಲಿ ಇಟ್ಬಿಡು. ಹಾಂ, ಸರಿ ಮೇಡಮ್. ಸುಂದ್ರಿ, ಹಾಂ, ಬೇಡ, ನೀನು ಇಲ್ಲೇ ಇರು, ನಾನೇ ಕೀ ತರ್ತೀನಿ. ಹಾಂ, ಸರಿ. ಬಾ ನನ್ನ ಜೊತೆ. ಒಳಗೋಗಿ ಇದನ್ನಿಟ್ಟು ಸೀದಾ ಬರ್ತಾ ಇರಬೇಕು. ನಿಂತ್ಕೊಂಡು ಅಲ್ಲೇನಿದೆ ಇಲ್ಲೇನಿದೆ ಅಂತ ನೋಡಬಾರ್ದು, ಗೊತ್ತಾಯ್ತಾ? ಹಾಂ, ಆಯ್ತಲ್ಲ ಕೆಲಸ, ಹೋಗು. ಮಾಮ್, ಅವಳಿಗೆ ಒಳಗೋಗಿ ಏನೋ ನೋಡಿದೆ ಆಚೆ ಬಾ ಅಂತ ಹೇಳಿದೆಯಲ್ಲ, ಯಾಕೆ? ಏನಿದೆ ಶೋರೂಮಲ್ಲಿ? ಶೋರೂಮಲ್ಲಿ ಏನಿರುತ್ತೆ? ಬೇಡದೇ ಇರೋ ಕಸ ಕಡ್ಡಿ ಎಲ್ಲ ಇರುತ್ತೆ. ಬೇಡದೇ ಇರೋ ಕಸ ಕಡ್ಡಿಗಳಿದ್ರೆ ಸುಂದರಿಗೆ ಅಲ್ಲಿ ಏನೋ ನೋಡಿದೆ ಹಾಗೆ ಬಾ ಅಂತ ಹೇಳ್ತಿರ್ಲಿಲ್ಲ. ನೀನೇ ಬಂದು ಕೀ ಓಪನ್ ಮಾಡಿ ಕೀ ಲಾಕ್ ಮಾಡ್ಕೋತಿರ್ಲಿಲ್ಲ. ನಿಜ ಹೇಳು ಮಾಮ್, ಏನಿದೆ ಸ್ಟೋರೂಮಲ್ಲಿ? ಈ ಮನೇಲಿ ಯಾರಿಗೂ ಬೇಡವಾಗಿರೋರಿಗೆ ಬೇಕಾಗಿರೋ ವಸ್ತು ಎಲ್ಲ ಇದ್ರೊಳಗಿದೆ. ನೀನು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಬೇಡ.
ಏನು ಹೇಳೋ ಪರಿಸ್ಥಿತಿಯಲ್ಲಿ ನಾನೂ ಇಲ್ಲ. ಬಾ. ಈ ಮನೆಯಲ್ಲಿ ಯಾರಿಗೂ ಬೇಡವಾಗಿರೋರು ಅಂದರೆ ಇವ್ರ ಪ್ರಕಾರ ನಾನೇ. ಹಾಗಾದರೆ ಅಲ್ಲಿರೋದು ನನಗೆ ಬೇಕಾಗಿರೋದಾ? ಅಂಥದ್ದು ಏನಿರ್ಬೋದು ಅಲ್ಲಿ? ಈ ಮನೆಯಲ್ಲಿ ಯಾರಿಗೂ ಬೇಡವಾಗಿರೋರಿಗೆ ಬೇಕಾಗಿರೋ ವಸ್ತು ಎಲ್ಲ ಇದ್ರೊಳಗಿದೆ. ಅಮ್ಮವ್ರೆ ಹಾಲು. ಸುಂದ್ರಿ, ಒಂದು ನಿಮಿಷ. ನೀನು ಆ ಸ್ಟೋರ್ ರೂಮಲ್ಲಿ ಏನೋ ಇಡಕ್ಕೆ ಅಂತ ಹೋಗಿದ್ದೆ ಅಲ್ವಾ? ಅಲ್ಲಿ ನಿನಗೆ ಬೇರೆ ಏನಾದರೂ ಕಾಣಿಸ್ತಾ? ನನಗೇನೂ ಗೊತ್ತಿಲ್ಲ ಅಮ್ಮವ್ರೆ. ವಿಜಯ್ ಅಮ್ಮವ್ರು ಬೇರೆ ಬೇಗ ಬಾ ಅಂದರು, ಅದಕ್ಕೆ ನಾನು ಬೇಗ ಬಂದ್ಬಿಟ್ಟೆ. ಸರಿಯಾಗಿ ಜ್ಞಾಪಿಸ್ಕೊ ಸುಂದ್ರಿ. ನೀನು ಅಲ್ಲಿ ಒಳಗೆ ಹೋದಾಗ ಏನೂ ನೋಡಬಾರ್ದು ಅಂತ ಅಂದ್ಕೊಂಡೇ ಹೋಗಿರ್ಬೋದು, ಆದರೆ ನಿನ್ನ ಕಣ್ಣಿಗೆ ಏನಾದರೂ ಒಂದು ಬಿದ್ದಿರುತ್ತಲ್ವಾ? ಅಲ್ಲಿ ನೀನು ಒಳಗೆ ಹೋದಾಗ ನಿನ್ನ ಕಣ್ಣಿಗೆ ಏನು ಕಾಣಿಸ್ತು? ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳು ಪ್ಲೀಸ್. ಸ್ವಲ್ಪ ಕತ್ಲೆ ಇತ್ತು, ನನಗೇನು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಸ್ವಲ್ಪ ಹಳೆ ಬಟ್ಟೆಗಳು, ಹಳೆ ಬಾಕ್ಸ್ಗಳು, ಒಂದಷ್ಟು ಫೋಟೋಗಳಿದ್ವು. ಫೋಟೋಸ್ ಇತ್ತಾ? ಹಾಂ, ಯಾರ ಫೋಟೋಸು? ಗೊತ್ತಿಲ್ಲ. ವಿಜಯ್ ಅಮ್ಮವ್ರು ಬೇರೆ ಹೊರಗಡೆನೇ ನಿಂತಿದ್ರು, ಅದಕ್ಕೆ ನಾನು ಬೇಗ ಬಂದ್ಬಿಟ್ಟೆ. ಯಾಕಮ್ಮ, ಯಾಕಿದನ್ನೆಲ್ಲ ಕೇಳ್ತಿದ್ದೀರಾ? ಏನಿಲ್ಲ, ಸುಮ್ಮನೆ ಕೇಳಿದೆ, ಕ್ಯೂರಿಯಾಸಿಟಿ. ನೀನು ಹೋಗಿ. ಸ್ಟೋರ್ ರೂಮಲ್ಲಿ ಏನಿರ್ಬೋದು? ಯಾರ ಫೋಟೋಗಳಿರ್ಬೋದು? ಫೋಟೋಗಳು ಇರೋದೇ ಆದರೆ ಅದನ್ನೆಲ್ಲ ಸ್ಟೋರ್ ರೂಮಲ್ಲಿ ಯಾಕೆ ಇಟ್ಟಿರ್ತಾರೆ? ಕೀಲಿಲ್ವಲ್ಲ? ಹಾಗಾದ್ರೆ ಅತ್ತೆ ಮಲ್ಗಿರೋ ತಿಮ್ಮಿನ ಕೆಳಗಿರ್ಬೋದು.